ಅದೇ ತೆಂಗಿನ ಮರಗಳು, ಅದೇ ಕಬ್ಬುಗಳು, ಅದೇ ಇವತ್ತಿನ ಫಸ್ಟ್ ಲಾಗ್ಗೆ ಸ್ವಾಗತ. ಎಲ್ಲಾರು ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಮಾರ್ನಿಂಗ್ ಒಂದು ಕಾಫಿ ಇದ್ರಲ್ಲಿ ಸ್ಟಾರ್ಟ್ ಆದ್ರೆ ನಮ್ಮ ಮಾರ್ನಿಂಗು ಸರಿ ಈ ತರ ಒಂದು ಹಕ್ಕೋಳು ಹಾಲ್ ಕರೆಯೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ನಮ್ಮ ಫಸ್ಟ್ ಎಂದು ಅಂತ ಹಾಲ್ ಕರಿತಿದ್ವಿ. ಫಸ್ಟ್ ನೋಡಿದ್ರೆ ಮಿಷಿನ್ ಇದೆ. ಈ ಫಸ್ಟ್ ಎಲ್ಲ ಕೈಯಲ್ಲಿ ಕರಿತಿದ್ದು. ಫಸ್ಟ್ ಕೈಯಲ್ಲಿ ಕರೀತಿದ್ದು, ಬಟ್ ಈಗ ಮಿಷಿನ್ ಇದೆ. ಪ್ರಾಬ್ಲಮ್ ಇಲ್ಲ ನೋಡಿ, ಮಿಷಿನ್ ಪ್ರಾಬ್ಲಮ್ ಇಲ್ಲ. ಸೊ ಈಗ ಏನೋ ಒಂದು ಹತ್ಗಳನ್ನ ಕರ್ಕೊಂಡು ಈಗ ನಾವ್ ಈ ತರ ವಿಡಿಯೋ ಮಾಡ್ಬೋದು. ಫಸ್ಟ್ ಎಲ್ಲ ಕಲಿಕಲಕ್ಕಿತ್ತು. ದೆನ್ ಇಟ್ ಇಸ್ ವೆರಿ ಯೂಸ್ಫುಲ್. ಅಂಡ್ ನೀವು ಮಿಷಿನ್ ಅಮೌಂಟ್ ಇದೆ ತಗೊಳ್ಳಿ. ಈ ಮಿಷಿನ್ ತಗೊಳಕ್ಕೆ 20,000 ಆಯ್ತು. ಈ ಮಿಷಿನ್ ಇದ್ರೆ ನೀವು ತಗೊಳ್ಳಿ. ಇದಿಟ್ಟು ಮಿಲ್ಕಿಂಗ್. ಆಲ್ಸೋ ನಿಮಗೆ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ರೆ ಮಿಷಿನ್ ಬಗ್ಗೆ ತಿಳಿಸಿದೀನಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆನಾ? ಸೊ ನಾವು ಮೊದ್ಲು ಈ ಮಿಷಿನ್ ಅಲ್ಲಿ ಕರಿತಿದ್ದು. ನೋಡಿ, ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ಇದ್ರಲ್ಲಿ ಕೈಯಲ್ಲಿ ಹೊಡೆಯೋದಿದು ಎರಡು ಮಿಷಿನ್. ಓಕೆನಾ? ಆಮೇಲೆ ನಾವು ತಗೊಂಡಿರೋದು ಇದು. ಈಗ ಇದು ಹಿಂಗ ನೋಡಿ, ಎಲ್ಲವ ಬೆಂಕಿ ಹಾಕ್ತಾರೆ, ಫೈರ್ ಕ್ಯಾಂಪ್ ಹಾಕ್ತಾರೆ. ಬಟ್ ನಮ್ಮ ಕಡೆ ಚಳಿ ಆದರೆ ಯಾವ ಫೈರ್ ಕ್ಯಾಂಪು ಇಲ್ಲ, ಏನೂ ಇಲ್ಲ. ಈ ಥರ ಒಂದು ಇದಾಗ್ತೀವಿ. ಏನೋ ಕಡ್ಡಿ ಉಳಿದಿರುತ್ತಲ್ಲ, ಕಡ್ಡಿ ಉಳಿದಿರೋದನ್ನ ಈ ಥರ ಒಂದು ಬೆಂಕಿ ಹಾಕ್ತೀವಿ. ಬೆಂಕಿ ಹಾಕಿ ಇದು ಫೈರ್ ಕ್ಯಾಂಪ್. ಇಲ್ಲಿ ಹಳ್ಳಿ ಕಡೆ ಇದೇ ಫೈರ್ ಕ್ಯಾಂಪ್. ಒಳ್ಳೆ ವಿಡಿಯೋ ಶಾರ್ಟ್ ಬರುತ್ತೆ. ಇದು ಚೆನ್ನಾಗಿದೆ ಒಂದು ಇದು ಮಾಡೋಕ್ಕೆ. ಈ ಥರ ಹಳ್ಳಿ ವ್ಯೂ ಬೆಳಗ್ಗೆನೆ ಯಾವ ಥರ ಇರುತ್ತೆ ನೋಡಿ. ಚಂದ್ರ, ಮರ, ಸ್ಕೂಳು, ಇದು ಮನೆ ಚೆನ್ನಾಗಿದೆ ಒಳ್ಳೆ ಹಳ್ಳಿ ವ್ಯೂ. ಮತ್ತು ಇನ್ನೊಂದು ಥಿಂಕ್ ಏನು ಅಂದರೆ, ಈ ಹುಲ್ಲು ಏನಿದೆಯಲ್ಲ, ಇವತ್ತು ಈ ಹುಲ್ಲನ್ನ ಫುಲ್ಲು ತಗೊಂಡು ಎಷ್ಟು ಹೊಟ್ಟೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾರಿಗಾರು ಹೇಳಿದರೆ ಈ ಥರ, ನಮಗೆಲ್ಲ ಕೇಳಿದ್ರೆ ನಮಗೆ ಈ ಥರ ಹೊಟ್ಟೆ ಎಲ್ಲ ಮಾಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ದೆನ್ ಈ ಈ ಹೊಟ್ಟು ಮೇಕೆ ಹುಲ್ಲನ್ನ ಹೊಟ್ಬೇಕು. ಈಗ ಆ್ಯಕ್ಚುಲಿ ನೆನ್ನೆ ಹೋಗಿದ್ದು, ಈ ಏನು ಇವಿದಾವಲ್ಲ ಒಟ್ಟಿಗೆ ಹಾಕೋ ಇವು ಬಿದಿರು ಮರಗಳು, ಅವನ್ನ ಇದು ಮಾಡ್ಕೊಬರಕ್ಕೆ ಹೋಗಿದ್ದು ನೆನ್ನೆ. ಆ್ಯಕ್ಚುಲಿ ಒಂದು 5-6 ಹೊತ್ಕೊಂಬರು ಹೆವಿ ಭಾರ ಇದ್ದು. ಈ ಹುಲ್ಲು ಏನು, ಈ ಹುಲ್ಲು ಕಾಣ್ತಿದೆಯಲ್ಲ ಇಲ್ಲಿ, ಈ ಹುಲ್ಲನ್ನ ಈ ಹೊಟ್ಟು ಮೇಲೆ ಹಾಕ್ಬೇಕು. ಗರಿ ಹಾಕಿ ಅದ್ರ ಮೇಲೆ ಹಾಕ್ಬೇಕು. ಇದು ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡ್ತಿರೋದು. ಇದು ಇಲ್ಲಿಂದ ಪೈಪು, ಇಲ್ಲಿಂದ ಹೋಗಿ ಇಲ್ಲಿ ಸ್ವಿಚ್ ಕೊಟ್ಟು ಇಲ್ಲಿಂದ ಹೋಗಿ ನೋಡಿ. ಸರಿ ಕೊಟ್ಟಿರ್ತಾರೆ ಇಲ್ಲಿ, ಕಾಣ್ತಲ್ಲ, ಅಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಕಾಣ್ತಿದ್ಯಾ? ಈಗ ಕಾಣ್ತಿದ್ಯಾ? ಅಲ್ಲಿ ಕೊಟ್ಟಿರ್ತಾರೆ. ಆ ಪೈಪ್ನ ಅಲ್ಲಿಂದ ಹಾಲ್ ಕರಿಯೋರು ಅಲ್ಲಿಂದ. ಅಷ್ಟೇ, ಇನ್ನೇನು ಸಿಂಪಲ್. ಏನೀಗ ಮಶ್ರೂಮ್ ಇಲ್ವಾ, ಮಶ್ರೂಮ್ಗೆ ಸ್ಪ್ರೇ ಮಾಡ್ಬೇಕು, ವಾಟರ್ ಸ್ಪ್ರೇನ. ನೋಡಿ ಫುಲ್ ಇದೆ ನೋಡಿ, ಮಶ್ರೂಮ್ ಆ ಥರ ಬಂದಿದೆ. ಆಕ್ಚುಲಿ ಇದು ಮಶ್ರೂಮ್ ನೀಟಾಗಿ ಮೇಂಟೈನ್ ಮಾಡ್ಬೇಕು. ನಾವೀಗ ಅಷ್ಟು ಇದ್ರಲ್ಲೇ ಆಯ್ತಲ್ಲ ಮೇಂಟೈನ್ ಮಾಡಕ್ಕೆ. ಅಂದ್ರೆ ನಾನು ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಸೊ ಅದಕ್ಕೋಸ್ಕರ ಡಿಫಿಕಲ್ಟಿ ಆಗ್ತಿದೆ ಮೇಂಟೈನ್ ಮಾಡಕ್ಕೆ. ದೆನ್ ನೋಡಿ, ಅದು ಬಂದಿದ್ದಾವೆ ಮಶ್ರೂಮು. ಇದು ರಾಗಿ ಹುಲ್ಲಲ್ಲಿ ಮಾಡಿರೋದು ಮಶ್ರೂಮು, ಚೆನ್ನಾಗಿ ಬಂದಿದ್ದಾವೆ.
ದೆನ್ ನಂದು ಒಂದು ಲಾರ್ಜರ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಇದೆ, ಮಾಡ್ಬೇಕು. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲಾನು ಮಾಡ್ಬೋದು. ಆಕ್ಚುಲಿ ಇದು ಕ್ಲಾರಿಟಿ ಬರ್ತಿಲ್ಲ ವಿಡಿಯೋ, ಸೆಲ್ಫಿ ಸ್ಟಿಕ್ ಅಲ್ವಾ, ಬ್ಯಾಕ್ ಕ್ಯಾಮ್ರಾ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಈಗ ಎಲ್ಲ ಇದಕ್ಕೂ ಸ್ಪ್ರೇ ಮಾಡಾಯಿತು. ಈಗ ಇನ್ನೊಂದು ಹಸು ಇದೆ, ಇನ್ನೊಂದು 2 ಹಸು ಇದೆ, ಹಾಲು ಕಟ್ಕೊಂಡು ಹಾಲು ಹಾಕೋದು ಅಷ್ಟೇ ಕೆಲಸ, ಏನಿಲ್ಲ. ಬಟ್ ಒಂದು ಈಗ ನೀವು ಸಜೆಸ್ಟ್ ಮಾಡಿ, ಈಗ ವಿಡಿಯೋ ಡೈಲಿ ಲಾಗ್ಸ್ ಮಾಡೋಕ್ಕೆ ಏನೇನು ಬೆಸ್ಟು, ಮೈಕ್ ಬೇಕೋ ಅಥವಾ ಇದು ಟ್ರೈಪೋರ್ಡ್ ಬೇಕೋ ಚೆನ್ನಾಗಿರೋ ಡ್ರಿಂಕ್ ಕೊಡೋದು ಸಜೆಸ್ಟ್ ಮಾಡಿ ಮಾಡಿದೆ. ಸೆಕೆಂಡ್ ಹಸು ಇತ್ತಲ್ಲ, ಅದನ್ನ ಬಿಡ್ಕೊಳಕ್ಕೆ ಹೋಗ್ತಿದ್ದ ಹಾಲ. ಬಸವರಾಜ್ ಅದಕ್ಕೆ ನಾವು ಬಸವರಾಜ್, ಇದರ ಹೆಸರು ಬಸವರಾಜ್ ಅಂತ. ಪ್ರೀತಿಯಿಂದ ಬಸವ ಬಾಬು ಅಂತ ಹೇಳ್ತೀವಿ. Smile. That is your life. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್, ಅಂದರೆ ಹಳ್ಳಿ ಕಡೆ ನಾವು ಈ ಥರನೇ ಮೆದೆ ಹುಟ್ಟೋರು. ನೋಡಿ, ಮೆದೆ ಹುಟ್ಟೋಕ್ಕಿಂತ ಮುಂಚೆ ಅಟ್ಟು ಮಾಡ್ತಾರೆ, ಅಟ್ಟು, ಓಕೆನಾ? ಸೊ ನೋಡಿ, ಈ ಥರ ಕಲ್ಲನ್ನ ಹಾಕಿ ಗಳ ಹಾಕಿ ಅಟ್ಟು ಮಾಡೋದು ಈ ಥರ. ಅದೇ ಹುಲ್ಲು ಕಾಣ್ತೈತಲ್ಲ, ಅದನ್ನೇ ಇಲ್ಲಿಗೆ ಒಟ್ಟಬೇಕು. ಏನ? ಹ್ಞೂ, ಇದು ತಿಪ್ಪೆ. ಹುಲ್ಲೊಟ್ಟೋದು ಹೆಂಗೆ ಅಂತ ತೋರಿಸ್ತೀನಿ. ಹೆಂಗಿರುತ್ತೆ ಮಾಮೂಲಿ ಹೊಡ್ತಾರೆ ಹಳ್ಳಿ ಕಡೆ, ಬಟ್ ಒಂದು ಮೆಮೊರಿ ಆಗಿರುತ್ತೆ. ಓಕೆ, ಇಟ್ ಇಸ್ ತನ್ವಿತ್ ಪೇಟ ಚುಮ್ಮಿ ಕೆಂದಿ ಅವಳು, ಅದು ಬೇಟ ತನ್ವಿತ್ ಪೇಟ ಪಾಪ, ಅದು ಕೆಂದಿ ಹಸ, ಅಲ್ಲಿ ಬಿಳಿ ಹಸ, ಅವಳು ಚುಮ್ಮಿ.
ಆ ನಾಟಕ ಆಡ್ತಾನೆ, ಆ ಹೆವಿ ನಾಟಕ. ಇದೆ ನಾಟಕ ಇವಳು ಹೆವಿ ಚೇಷ್ಟೆ ಕಪಿ ಮುಂದಿರು ನೋಡಿ. ನಮ್ಮದು ಅಲ್ಲಿಂದ ಬಂದರೆ ಬೆಳಗ್ಗೆನೆ ಇಲ್ಲಿ ಕಬ್ಬಿನ ಬೆಳೆ ಮೇಕೋದ್ರೆ ಜೋಳ ರಾಗಿ ಎಲ್ಲ ಸಿಗುತ್ತೆ ಅಲ್ಲಿ ಹೋದರೆ. ಇದು ಒಂದು ಹಳ್ಳಿ ನೇಚರ್. ಬಸವರಾಜ ಬೆಟ್ಟ ಹೆವಿ ಆಗ್ತದೆ. ಈಗ ಆಗದು ಏನೋ ಮಾಡೋದು. ಏನು ಮಾಡಲ್ಲ. ಜೊತೆ ನಂಬೇಕು, ಬಿಕಾಸ್ ಆಳು ಬರಲ್ಲ ಫುಲ್ಲು. ಗಂಟೆಗೆ ಫುಲ್ಲು ಅಲ್ಲಿ ನೀಟಾಗಿ ಬೇಕಾಗಿದೆ ಹೋಗಿ ಮುಂದೆ ಹೋದ್ರು ನಡೆಯುತ್ತೆ. ಕೆಲವರು ಅಂದರೆ ನಮಗೆ ಒಳ್ಳೆಯದು ಆಳು ಚೂರು ಉಳಿಯಲ್ಲ ನೋಡಿ. ಒಂಥರ ಬಸ್ಸು ನಮ್ಮ ಹಳ್ಳಿ ಕಾರ್ ಮಿಷಿನ ಬಿಚ್ಚೋಕ್ಕಿಂತ ಮುಂಚೆ ಈ ಥರ ಲಾಕ್ ಮಾಡಬೇಕು. ಹಳ್ಳಿ ಕಾರ್ ಅಲ್ಲ, ಒಂದು ಇದು ನಮಗೆ ಗೊತ್ತಾಗುತ್ತೆ. ನಾವೊಂದು ಬಸ್ಸು ನೋಡಿ ಇದೆಲ್ಲ ಲಾಕ್ ಮಾಡಿಲ್ಲ. ಏನಾಗ್ತಂದ್ರೆ ಆಟೋಮೆಟಿಕಲಿ ಸರಿ ಬೇಟ. ಮುದ್ದು ಪಾಪೋದು ಓಕೆನಾ. ಮುಖ ಮಾತ್ರ ಪಾಪುತ್ತೆ, ಸಣ್ಣದೈತೆ. ಒಟ್ಟು ಹೆವಿ ಪ್ರೀತಿ ಮುದ್ದು ಗಂಡ ಹಂಗೆ ಆಡುತ್ತೆ, ಬಟ್ ಹೆವಿ ಪ್ರೀತಿ. ಇದು ನೋಡಿ, ಇದು ಕೋಲ್ ಮುರ್ಕೊಂಡ್ಬಿಟ್ಟಿತ್ತು, ಅದಕ್ಕೋಸ್ಕರ ಬ್ಯಾಂಡೇಜ್ ಮಾಡಿದ್ವಿ. ಓಕು ಹೆವಿ ನೋವಾಗುತ್ತೆ.
ಈ ತರ ಒಂದು ಡೈಲಿ ಲಾಗು ಅಂದ್ರೆ ನೋಡಿ ಎಸ್ಕೊಳ್ಳು ಅಂದರೆ ಇದು ಅಷ್ಟು ಸುಲಭ ಅಲ್ಲ. ಈಗ ನಿಮಗೆ ಒಂದಿನ ಹಾಲು ಸಿಗ್ಲಿಲ್ಲ ಅಂದ್ರೆ ಕಾಫಿ ಕುಡಿಯಲ್ಲ, ಮಕ್ಕಳಿಗೆ ಹಾಲು ಕೊಡೋಕ್ಕಾಗಲ್ಲ. ನೋಡಿ ವಯಸ್ಸಾದವರಿಗೆ ಒಂದಿನ ರಿಚ್ ನ್ಯೂಟ್ರಿಯೆಂಟ್ ಕೊಡೋಕ್ಕಾಗಲ್ಲ. ಅವರೆಲ್ಲರೂ ಒಂದು ಪ್ರೋಟೀನ್ ತಿನ್ನೋ ಹಿಂದೆ ಈ ರೈತರ ಪರಿಶ್ರಮ ಇರುತ್ತೆ. ಆ ರೈತರ ಪರಿಶ್ರಮಕ್ಕೆ ಆಲ್ವೇಸ್ ರೆಸ್ಪೆಕ್ಟ್ ಕೊಡಿ. ಆ ಜಾಬು ಈ ಜಾಬು ಅಂತ ಕೀಳಾಗಿ ನೋಡ್ತೀವಿ, ಎಲ್ಲ ಜಾಬು ಒಂದೇ. ನೀವು ಏನು ಮಾಡ್ತಿರಲ್ಲ ಆ ಜಾಬೇ ನಿನ್ನೆ ಎಲ್ಲ ಒಂದೇ ಕರ್ಕೋಗುತ್ತೆ. ತಡಿ ನೋಡಿ ನಮ್ಮ ಅಮ್ಮದ್ದು ಬೆಳಗ್ಗೆ ಜಾಬ್ ಏನು ಅಂದರೆ ಈ ಎರಡು ಫಸ್ಟ್ ಎಲ್ಲ ಇವರೇ ಕೆಲಸ ಮಾಡ್ತೀವಿ, ಈಗೆಲ್ಲ ಅಷ್ಟು ಕೆಲಸ ಮಾಡಲ್ಲ, ನಾವೇ ಮಾಡೋದು. ಆದರೆ ಈಗ ಏನು ಅಂದರೆ ಮಿಷಿನ್ಗೆ ಮಿಲ್ಲೇ ಕೊಡೋದು, ಸಿಂಪಲ್ ಕೆಲಸ, ನಮ್ಮಷ್ಟು ರಿಸ್ಕ್ ಇರೋದಿಲ್ಲ. ನೋಡಿ ಅಜ್ಜಿದಾಟಿ ನೀಟಾಗಿ ತೋರಿಸು ನಿನ್ನ ಚಳಿಗಿರಿ ಬಿಡ್ತಾಳೆ ಅವಳು. ನೋಡಿ ಇವಳ ಹೆಸರು ಆ್ಯಕ್ಚುಲಿ ಬೇಬಿ ಶಾಮಿಲಿ ಅಂತ. ಹೆಂಗೆ ಕಂಡುಬಿಟ್ಟು ನೋಡಿ ಎಷ್ಟು ಕ್ಯೂಟ್ ಆಗಿ. ಇವಳನ್ನ ರೀಸೆಂಟಾಗಿ ಒಂದು 6 ತಿಂಗಳು ಆಗಿ ಇಟ್ಕೊಂಡ್ಬಂದಿದ್ದು ನಮ್ಮ ಮನೆಯಲ್ಲೇ ಅದೊಂದಿದ್ದಲ್ಲಿ. ಫಸ್ಟ್ ಬಂದಾಗ ಹೆವಿ ವೀಕ್ ಇದ್ಲು, ಈಗ ಗಬ್ಬಾಗಿದ್ದಾಳೆ, ಈಗ 3 ತಿಂಗಳು. ಹಂಗೆ ಏನು ಅಂದರೆ ಈಗೆಲ್ಲ ಹಸ್ಗಳು ಒಂದು ಪ್ರಾಬ್ಲಮ್ ಆಗ್ತಿದೆ. ಯಾಕೆಂದರೆ ಗಬ್ಬ ಆಗ್ತಿಲ್ಲ, ಬೇಗ ಈಟಿಂಗ್ ನಿಲ್ತಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ನಾನು ಜನರಲಾಗಿ ಅಬ್ಸರ್ವ್ ಮಾಡಿದ್ರೆ 2-3 ಇಯರ್ಸ್, ಒಂದು 4 ಇಯರ್ಸಿಂದ ಹಸ್ಗಳು ನೋಡ್ತಿರ್ವಲ್ಲ, ಅಷ್ಟು ಬೇಗ ಒಂದು ನಿಲ್ಲಲ್ಲ ಈಟಿಂಗ್. ಸೊ ಅದಕ್ಕೋಸ್ಕರ ಯಾರಿಗಾದರೂ ಒಂದು ಸೊಲ್ಯೂಷನ್ ಕೊಡ್ತೀನಿ ಹೇಳಿ. ಇಡೀ ಇಂಡಿಯಾನ ಒಂದು ಸ್ವಲ್ಪ ಹಿಂದೆನೇ ತಗೋಗ್ತಿದೆ, ಇಂಡಿಯಾನ. ಅಂದರೆ ಈ ಹಸ್ಗಳು ಗಬ್ಬಾಗಲಿಲ್ಲ ಅಂದರೆ ರೈತರಿಗೆ ಲಾಸ್ ಆಗೋದು. ಸೊ ರೈತರಿಗೆ ಲಾಸ್ ಆದರೆ GDP ಕಮ್ಮಿ ಆಗುತ್ತೆ. ಸೊ GDP ಕಮ್ಮಿ ಆದರೆ ನಮ್ಮ ದೇಶದ ಆರ್ಥಿಕತೆ ಕುಸಿಯುತ್ತೆ. ಸೊ ಅದರಿಂದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಮ್ಮಿ ಆಗುತ್ತೆ. ಸೊ ಇನ್ನು ತುಂಬ ಇಂಪ್ಯಾಕ್ಟ್ ಇದ್ದಾವೆ. ಹಂಗೆ ಸಾಕು ನೋಡಿ ಗುರು, ಹಾಲು ತಗೊಂಡು ಹೋಗ್ತಾವನೆ ಡೈರಿಗೆ. ಜೂಮಿಂಗು ಮತ್ತೆ ಆದರೆ ಬಿಚ್ಚಾರಲ್ವಾ ಏನೇನೋ. ಓಕೆ, ರೆಡಿ ಮಾಡ್ದ ಮಹಾರಾಜ್ ರಾಯಲ್ ಎನ್ಫೀಲ್ಡ್. ದಿಸ್ ಇಸ್ ಅವರ್ ನ್ಯೂ ಬೈಕ್, ಪ್ಯಾಷನ್ ಪ್ಲಸ್. ಓಕೆನಾ, ಈ ವರ್ಷ ತಗೊಂಡಿದ್ದು ನೋಡಿ. ಇಲ್ಲಿಗೆ ಆರ್ಡರ್ ಮಾಡಿದ್ದೀನಿ, ಸ್ವಲ್ಪ ಸಿಕ್ಕು. ಓಕೆ, ಹಾ ಬಂದೆ. ಅಲ್ಲೇ ಈ ವಿಡಿಯೋ ಮಾಡೋ. ಓಕೆ ನೋಡಿ, ಇಲ್ಲಿ ಕ್ಯಾನ್ ಇಟ್ಕೊಂಡಿದ್ದೀನಿ, ಈಗ ಹೋಗ್ಬೇಕು. ಓಕೆ ಬನ್ನಿ ಹೋಗೋಣ. ಮನೆ ಕಟ್ಟಿದ್ದೀರ ಅಲ್ಲೇ ಹೋಗೋದು. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಅಲ್ಲ ಕೊಡು. ಮಳೆ ಅಂತ ನೀರ ಮಣ್ಣು ಇಟ್ಕೊಳೈತೆ.
ಹಾಲಾಕಿ ಆಯಿತು. ಸೊ ಈಗ ಅಲ್ಲಿ ಕಬ್ಬು ಐತಲ್ಲ, ಕಬ್ಬು ಕಾಣಿಸ್ತೈತೆ ನಿಮಗೆ, ಅಲ್ಲಿ ಕಬ್ಬು ಕಾಣಿಸೈತಲ್ಲ. ಸೊ ಈಗ ಅಲ್ಲಿ ನೀರು ಬಿಟ್ಟಿದ್ದಾರೆ, ಇವ್ರು ಪೈಪ್ ಹಾಕಿದ್ದಾರೆ. ಓಕೆನಾ, ಅಲ್ಲಿ ಹೋಗಿ ಈಗ ನೋಡ್ಬೇಕು ಏನಾಯ್ತು ಅಂತ. ಬನ್ನಿ. ಸೊ ಬನ್ನಿ ಹೋಗ್ತಿದ್ದೀನಿ. ಲೂಸ್ ಆಗಿದೆ ಅಲ್ಲಿ. ಸೊ ಈಗ ಆಫ್ ಮಾಡಿ. ಮತ್ತು ನಮ್ಮ ಕಡೆ ಶುಂಠಿ ಹಾಕಬೇಕು ಅಂದರೆ ಈ ಥರ ರೋಡ್ ಒರೆಸಿ ಕೋಳಿ ಗೊಬ್ಬರ ಎಲ್ಲನೂ ಹಾಕಿ ನೋಡಿ ಈ ಥರ ಮಾಡಿರ್ತಾರೆ. ಆಮೇಲೆ ಇದಕ್ಕೆ ಏನು ಇದು ದಿಂಡು ಹೊಡೆದು ಶುಂಠಿ ಹಾಕ್ತಾರೆ. ಅದೇ ತೆಂಗಿನ ಮರಗಳು, ಅದೇ ಕಬ್ಬುಗಳು, ಅದೇ ಮಿಷಿನ್ ಮನೆಗಳು. ಸೊ ಇದೇ ಹಳ್ಳಿ ಜೀವನಗಳು.